ಹಾಯ್ ಹಲೋ ಗೈಸ್, ಐ ಮೋಹನ್. ವೆಲ್ಕಮ್ ಟು ಸ್ಟಾಕ್ ವೆಲ್ಸ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ಸಿಂದ ಅರ್ಥ ಮಾಡಿಸೋ ಪ್ರಯತ್ನ. ಈ ಮೊದಲಿಗೆ ಸ್ಟಾಕ್ ಮಾರ್ಕೆಟ್ ಅಂದರೆ ಹೆಸರು ಹೇಳೋ ರೀತಿ ಸ್ಟಾಕ್ಗಳು ಸಿಗೋ ಒಂದು ಮಾರ್ಕೆಟ್ನ ಪ್ಲೇಸ್. ಇಲ್ಲಿ ಜನಗಳು ಪ್ರತಿ ಕಂಪ್ನಿದು ಶೇರ್ಸ್ಗಳನ್ನ ಬೈ ಆ್ಯಂಡ್ ಸೇಲ್ ಮಾಡೋ ಒಂದು ಜಾಗ. ಇಲ್ಲಿ ನಾವೇನು ನೋಡ್ತಾ ಇದ್ದೀವಿ, TCS, ಟಾಟಾ ಸ್ಟೀಲ್, ಟೈಟನ್ ಕಂಪ್ನಿ, ಈ ಕಂಪ್ನಿಗಳು ಸ್ಟಾಕ್ ಮಾರ್ಕೆಟ್ಗೆ ಬಿಫೋರ್ ಲಿಸ್ಟಿಂಗು ಅಂದರೆ ಲಿಸ್ಟ್ ಆಗೋಕ್ಕಿಂತ ಮುಂಚೆ ಹೇಗೆ ಉಟ್ಕೊಳ್ಳುತ್ತೆ ಅಂತ ಒಂದು ಎಕ್ಸಾಂಪಲ್ಸ್ ನೋಡಿ ಅರ್ಥ ಮಾಡ್ಕೊಳ್ಳೋಣ. ಇಮ್ಯಾಜಿನ್ ಮಾಡ್ಕೊಳ್ಳೋಣ, ನನ್ನದೇ ಒಂದು ಮ್ಯಾಂಗೋ ಶಾಪ್ ಕಂಪ್ನಿ ಇದೆ, ಅದು 1 lakh rupees ವರ್ತ್ ಇದೆ. ಇದರಲ್ಲಿ ನಾನು ನನ್ನ ಕಂಪ್ನಿದು ಓನರ್ಶಿಪ್ನ ಶೇರ್ ಮಾಡ್ಕೋಬೇಕು ನನ್ನ ಫ್ರೆಂಡ್ಸ್ ಜೊತೆ ಅಂತ ಅನ್ಕೋತೀನಿ. ಸೊ 1 lakh ವರ್ತ್ ಏನಿದೆ ಇದನ್ನು 1000 ಪಾರ್ಟ್ ಮಾಡ್ತೀನಿ. ಅಂದರೆ ಪಾರ್ಟ್ ಅಂದರೆ ನಥಿಂಗ್ ಬಟ್ ಶೇರ್ಸ್. ಸೊ ಒಂದು ಶೇರ್ನ ವ್ಯಾಲ್ಯೂ 100 rupees ಆಗುತ್ತೆ. ಅವಾಗ ಇದರಲ್ಲಿ 600 ಶೇರ್ಸ್ನ ನಾನು ಇಟ್ಕೋತೀನಿ, ಇನ್ನು 400 ಶೇರ್ಸ್ನ ನಾನು ಡಿವೈಡ್ ಮಾಡ್ತೀನಿ. ನನ್ನ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ರಿಲೇಷನ್ಸ್ ಆಗಿರ್ಬೋದು, ಯಾರಿಗಾದರೂ, ಅಂದರೆ ಬೇಸಿಕಲಿ ನನ್ನ ಪಾರ್ಟ್ನರ್ಸ್ ಯಾರು ಇರ್ತಾರೆ ಅವ್ರಿಗೆ ABCD ಈ ರೀತಿ ಪ್ರತಿಯೊಬ್ಬೊಬ್ರಿಗೂ 100 ಶೇರ್ಸ್ನ ಡಿವೈಡ್ ಮಾಡಿರ್ತೀನಿ. ಸೊ ಪ್ರತಿಯೊಬ್ಬರು 100 ಶೇರ್ಸ್ನ ಬೈ ಮಾಡಿರ್ತಾರೆ. ಸೊ 100 rupees ಇಂಟು 100 ಶೇರ್ಸ್ ಈಕ್ವಲ್ಸ್ 10,000 rupees. ಪ್ರತಿಯೊಬ್ಬರು ಇಲ್ಲಿ 10,000 rupees ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. 4 ಮೆಂಬರ್ಸು 40,000 rupees. ಅದೇ ರೀತಿ ನಂದು 60,000, ನಂದು ಕ್ಯಾಪಿಟಲ್ಲು, ಫ್ರೆಂಡ್ಸ್ದು 40,000, ಟೋಟಲ್ 1 lakh ವರ್ತು ಶೇರ್ ಇದೆ. ಸೊ ಇವಾಗ ಮ್ಯಾಂಗೋ ಸೀಸನ್ ಇದೆ ಅಂದ್ಕೊಳ್ಳೋಣ. ಸೇಲ್ಸ್ ಗ್ರೋತು ಚೆನ್ನಾಗಾಗಿದೆ. ಸೊ ಕಂಪ್ನಿದು ವ್ಯಾಲ್ಯೂ ಏನಿದೆ, ಇದು ಸೇಲ್ಸ್ ಚೆನ್ನಾಗಾಗಿ 1,50,000 ವರ್ತ್ ಆಗಿದೆ ಅಂದ್ಕೊಳ್ಳೋಣ. ಸೊ 100 rupees ಇರೋದು 150 rupees ಆಗಿದೆ. ಅಂದರೆ ಒಂದು ಶೇರ್ನ ವ್ಯಾಲ್ಯೂ 50 rupees ಇನ್ಕ್ರೀಸ್ ಆಗಿದೆ. ಸೊ ಈ ಸೀಸನಲ್ಲಿ ಕಂಪ್ನಿ ಸೇಲ್ಸ್ ಚೆನ್ನಾಗಿ 3 to 4 ಮಂತ್ಸಲ್ಲಿ ನಮ್ಮ ಕಂಪ್ನಿ 50% ಗ್ರೋತ್ ಆಗಿದೆ. ಸೊ ಇದನ್ನ ಶೇರ್ ಹೋಲ್ಡರ್ಸ್ ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅದು ಆಬ್ವಿಯಸ್ಲಿ ಇನ್ಕ್ರೀಸ್ ಆಗಿರುತ್ತೆ ಅವ್ರದ್ದು ಕ್ಯಾಪಿಟಲ್. ಅಂದರೆ 50 rupees ಅಂದರೆ 10,000 rupees ಇರೋದು 15,000 ಆಗಿರುತ್ತೆ. ಸೊ ಇಲ್ಲಿ ಚಾರ್ಟಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳೋದಾದರೆ, ಇಲ್ಲಿ ಶೇರ್ ಹೋಲ್ಡರ್ಸ್ ಅಂದರೆ ಪಾರ್ಟ್ನರ್ಸ್ ಏನಿದ್ದಾರೆ ಅವ್ರದ್ದು ABCD ಪ್ರತಿಯೊಬ್ಬರು 10K ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. 50% ಇನ್ಕ್ರೀಸ್ ವಿಚ್ ಇಸ್ 5,000. ಈ 5,000 rupees ಜೊತೆ ಕ್ಯಾಪಿಟಲು 15,000 ಆಗಿದೆ. ಇದೇ ರೀತಿ ಕಂಪ್ನಿ ಪ್ರಾಫಿಟು ಮಾಡ್ಬೋದು ಅಥವಾ ಲಾಸು ಮಾಡ್ಬೋದು, ಬೇಸ್ಡ್ ಆನ್ ಸೇಲ್ಸು, ಕಂಪ್ನಿ ಇಂಟರ್ನಲ್ ತಗೊಳ್ಳೋ ಡಿಸಿಷನ್ಸು, ಇದೆಲ್ಲದ್ರ ಮೇಲೂ ಡಿಪೆಂಡ್ಸ್ ಆಗಿರುತ್ತೆ. ಇಲ್ಲಿ ಇನ್ನೊಂದು ವಿಷಯ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಈ ಶೇರ್ ಹೋಲ್ಡರ್ಸ್ ಅಲ್ಲಿ 60% ಹೋಲ್ಡಿಂಗ್ ಅಂದರೆ ಯಾರು 60+ ಜಾಸ್ತಿ ಇರುತ್ತೋ ಅವರು ಕಂಪ್ನಿಯ ಓನರ್ ಆಗಿರ್ತಾರೆ. ಅಂದರೆ ಕಂಪ್ನಿದು ಯಾವುದೇ ಮೇನ್ ಡಿಸಿಷನ್ಸ್ನ ತೊಗೊಳೋದು ಇವ್ರದ್ದಾಗಿರುತ್ತೆ. ಸೊ ಇವ್ರ ಕೆಲಸ ಏನಿರುತ್ತೆ ಅಂದರೆ ಇವ್ರದ್ದು ಡಿಸ್ಕಷನ್, ಇವ್ರದ್ದು ಥಾಟ್ಸ್ ಏನಿರುತ್ತೆ ಇದನ್ನು ಶೇರ್ ಮಾಡ್ಬೋದು. ಕಂಪ್ನಿ ಗ್ರೋತ್ಗೆ ಏನು ಬೇಕಾಗಿರುತ್ತೆ ಅದನ್ನು ಡಿಸ್ಕಸ್ ಮಾಡೋದಾಗಿರುತ್ತೆ, ಪ್ಲಸ್ ಅದನ್ನು ಇಂಪ್ಲಿಮೆಂಟ್ ಮಾಡೋದಾಗಿರುತ್ತೆ. ಇದು ಇಷ್ಟೊತ್ತು ಹೇಳಿದ್ದು ಇದು ಪ್ರೈವೇಟ್ ಕಂಪ್ನಿಯ ಕತೆ. ಎಕ್ಸಾಂಪಲ್ ಹೇಳೋದ್ನಲ್ಲ, ಇದು ಮ್ಯಾಂಗೋ ಪ್ರೈವೇಟ್ ಲಿಮಿಟೆಡ್. ಇದು ಒಂದು ಯಾವುದೇ ಕಂಪ್ನಿ ಶುರು ಆಗೋಕ್ಕಿಂತ ಮುಂಚೆ ಪ್ರೈವೇಟ್ ಕಂಪ್ನಿ ಅಂತ ರಿಜಿಸ್ಟರ್ ಮಾಡಿ ಕಂಪ್ನಿ ಹೊಟ್ಕೊಳ್ಳುತ್ತೆ. ನಾನು ಇಷ್ಟೊತ್ತು ಮಾತಾಡಿದ್ದು ಒಂದು ಪ್ರೈವೇಟ್ ಕಂಪ್ನಿ. ಸೊ ಒಂದು ಚಿಕ್ಕ ರಿಮೈಂಡರ್ ಮಾಡ್ಕೊಳ್ಳೋಣ. ನಮ್ಮದು ಮ್ಯಾಂಗೋ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪ್ನಿ ಇತ್ತು. 1 ಫೌಂಡರ್ ಇದ್ದರು, 4 ಜನ ಪಾರ್ಟ್ನರ್ ಇದ್ದರು. ಫೌಂಡರ್ ಹತ್ರ 60% ಶೇರ್ ಇತ್ತು ಆ್ಯಂಡ್ ಪಾರ್ಟ್ನರ್ಸ್ ಹತ್ರ 100 ಶೇರ್ಸ್ನ ಡಿವೈಡ್ ಮಾಡಿದರು. 4 ಜನದ ಹತ್ರನೂ ಸೇರಿಸಿ 40% ಶೇರ್ ಇದೆ. ಅದು 1 lakh ನೆಟ್ ವರ್ತ್ ಇತ್ತು. ಸೊ ಆಫ್ಟರ್ ಸೇಲ್ಸು 3 to 4 months 50% ಇನ್ಕ್ರೀಸ್ ಆಗಿತ್ತು. ಇವಾಗ ನೆಟ್ ವರ್ತು 1,50,000 ಇದೆ. ಇದು ಒಂದು ಕಂಪ್ನಿಯ ಇವಾಗಿನ ಕರೆಂಟ್ನ ಒಂದು ನೆಟ್ ವರ್ತ್ ಅಂತ ಅಂದ್ಕೊಳ್ಳೋಣ. ಸೊ ಇವಾಗ ಏನಿದೆ ನಮ್ಮದು ಈ ಪ್ರೈವೇಟ್ ಕಂಪ್ನಿ, ಇದನ್ನು ನಾನು ಬಿಗ್ ಅಂದರೆ ಕಂಪ್ನಿನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂದ್ಕೋತೀನಿ. ಅಂದರೆ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್. ಈ ನಮ್ಮದು ಲೋಕಲಲ್ಲಿ ಏನಿದೆ ಇದನ್ನು ಥ್ರೂ ಗ್ಲೋಬಲ್ ತೊಗೊಂಡೋಗ್ಬೇಕಂತ ಅನ್ಕೋತೀನಿ. ಇವಾಗ ನಮ್ಮದು ಆಫೀಸು ಜಯನಗರಲ್ಲಿದೆ ಅಂತ ಅಂದ್ಕೊಳ್ಳೋಣ. ಇದನ್ನು ನಾನು ಇನ್ನು ಮೈಸೂರು, ಹುಬ್ಬಳ್ಳಿ, ಹೈದರಾಬಾದು, ಬೆಳಗಾಂ, ಇದೇ ರೀತಿ ನೆಕ್ಸ್ಟು ಮುಂಬೈ, ಡೆಲ್ಲಿ, ಅದೇ ರೀತಿ ಕಂಟ್ರಿ ವೈಸು ಚೈನಾ, UK, ರಷ್ಯಾ, ಈ ರೀತಿ ಅಂದರೆ ಬೇಸಿಕಲಿ ಲೋಕಲಿಂದ ಗ್ಲೋಬಲ್ಗೆ ತೊಗೊಂಡೋಗೋದು. ಅಂದರೆ ಎಲ್ಲ ಕಡೆ ಬ್ರಾಂಚ್ಗಳು, ಫ್ಯಾಕ್ಟ್ರಿಗಳನ್ನ ಓಪನ್ ಮಾಡೋದು. ಸೊ ನಮ್ಮದು ಪ್ರಾಡಕ್ಟ್ ಏನಿರುತ್ತೆ ಅದನ್ನು ಎಕ್ಸ್ಪೋರ್ಟ್ ಮಾಡೋದು ಇಂಟರ್ನ್ಯಾಷನಲ್ ಲೆವೆಲ್ಗೆ. ಸೊ ಅವಾಗ ನಮಗೆ ಬಿಸ್ನೆಸ್ನ ಸ್ಕೇಲ್ ಅಪ್ ಮಾಡಬೇಕಾಗುತ್ತೆ, ಬ್ರಾಂಚಸ್ಗಳು ಓಪನ್ ಮಾಡಬೇಕಾಗುತ್ತೆ, ಫ್ಯಾಕ್ಟ್ರಿಗಳನ್ನ ಬಿಲ್ಡ್ ಮಾಡಬೇಕಾಗುತ್ತೆ, ಮಿಷನರೀಸ್ ಬೇಕಾಗುತ್ತೆ, ಎಂಪ್ಲಾಯೀಸ್ ಬೇಕಾಗುತ್ತೆ, ಅದೇ ರೀತಿ ಕ್ಯಾಪಿಟಲ್ಲು ಬೇಕು. ಸೊ ಈ ಲಾರ್ಜ್ ಕ್ಯಾಪಿಟಲ್ಗೆ ನಮಗೆ ಫಂಡ್ ಬೇಕು, ಫಂಡ್ನ ರೈಸ್ ಮಾಡಬೇಕಾಗುತ್ತೆ. ಸೊ ಪ್ರೈಮರಿ ಮಾರ್ಕೆಟ್ಗೆ ಬರ್ತೀವಿ. ಈ ಪ್ರೈಮರಿ ಮಾರ್ಕೆಟಲ್ಲಿ IPO ಪ್ರಿಪ್ರೇಷನ್ಸ್ ಆಗುತ್ತೆ. IPO ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ನೆಕ್ಸ್ಟು ಅಲ್ಲಿಂದ ಸೆಕೆಂಡರಿ ಮಾರ್ಕೆಟ್ಗೆ ಹೋಗ್ತೀವಿ. ಸೆಕೆಂಡರಿ ಮಾರ್ಕೆಟಲ್ಲಿ ನಮ್ಮ ಸ್ಟಾಕು BSE NSE ಈ ಸ್ಟಾಕ್ ಎಕ್ಸ್ಚೇಂಜಸಲ್ಲಿ ಲಿಸ್ಟ್ ಆಗುತ್ತೆ. ಸೊ ಅಲ್ಲಿಂದ
ಇನ್ವೆಸ್ಟರ್ಸು ಅಥವಾ ಟ್ರೇಡರ್ಸು ಬೈ ಆ್ಯಂಡ್ ಸೆಲ್ ಮಾಡ್ಬೋದು. ಸೊ ಈ ಪ್ರೊಸೆಸ್ನ ಇನ್ನೊಂದು ಸ್ವಲ್ಪ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಇವಾಗ ಒಂದು ಕಂಪ್ನಿದು ಜರ್ನಿನ ಪ್ರೈವೇಟ್ ಕಂಪ್ನಿಯಿಂದ ಹೆಂಗೆ ಸೆಕೆಂಡರಿ ಮಾರ್ಕೆಟ್ಗೆ ಲಿಸ್ಟ್ ಆಗುತ್ತೆ, IPO ಪ್ರೋಸೆಸ್ಸಿಂದ ಹಿಡಿದು ಲಿಸ್ಟ್ ಪ್ರೋಸೆಸ್ವರೆಗೂ ಹೇಗಾಗುತ್ತೆ ಅಂತ ನೋಡೋಣ. ಸೊ ಇವಾಗ ನಾವು ಈ ಪ್ರೈವೇಟ್ ಕಂಪ್ನಿದು ಸ್ಟೇಜ್ ಕರೆಂಟ್ಲಿ ಏನಿದೆ ಅಂತ ನೋಡೋದಾದರೆ, ಫೌಂಡರ್ ಕಂಪ್ನಿನ ಓಪನ್ ಮಾಡಿದ್ದಾರೆ, ಅದರಲ್ಲಿ ಒಂದಷ್ಟು ಇನ್ವೆಸ್ಟರ್ಸ್ ಇದ್ದಾರೆ. ಸೊ ಇವಾಗ 1 ಫೌಂಡರು 4 ಇನ್ವೆಸ್ಟರ್ಸು, ಸದ್ಯಕ್ಕೆ 5 ಮೆಂಬರ್ಸ್ ಟೋಟಲ್ ಪಾರ್ಟ್ನರ್ಸ್ ಇರೋದು. ಸೊ ಇನ್ನು ನಮ್ಮ ಕಂಪ್ನಿ ಪಬ್ಲಿಕಲ್ಲಿ ಅವೈಲೇಬಲ್ ಇಲ್ಲ, ಇದು ಸ್ಟಿಲ್ ಇನ್ನು ಇಂಟರ್ನಲ್ಲೇ ಇದೆ, ಅಂದರೆ ಪ್ರೈವೇಟ್ ಕಂಪ್ನಿ. ಬರೀ ಫೌಂಡರ್ಸ್ ಯಾರಿದ್ದಾರೆ ಅವರು ಇನ್ವೆಸ್ಟರ್ಸು, ಪ್ರಾಫಿಟು ಲಾಸು ಏನೇ ಆಗಲಿ ಅವ್ರು ಮಾತ್ರ ತಗೋತಾ ಇದ್ದಾರೆ. ನೆಕ್ಸ್ಟು ಕರೆಂಟ್ಲಿ ನಾವು ಇನಿಷಿಯಲ್ ಗ್ರೋತ್ ಬಗ್ಗೆ ಮಾತ್ರ ನೋಡ್ತಾ ಇದ್ದೀವಿ, ಅಂದರೆ ಕಂಪ್ನಿದು ಇಂಟರ್ನಲ್ಲಿ ಕಂಪ್ನಿ ಏನಾಗ್ತಾ ಇದೆ, ನಮ್ಮ ಸೇಲ್ಸು, ಪ್ರಾಫಿಟು ಲಾಸು, ನಮ್ಮದು ಒಂದಷ್ಟು ಚೌಕಟ್ಟು ಇರುತ್ತಲ್ಲ, ಒಂದು ಲೊಕೇಶನ್ನು, ಒಂದಷ್ಟು ಜನ ಟಾರ್ಗೆಟು, ಸದ್ಯಕ್ಕೆ ಎಷ್ಟರಲ್ಲಿ ಕಂಪ್ನಿ ಹೋಗ್ತಾ ಇದೆ. ಇವಾಗ ಸ್ಟೆಪ್ 2 ಅಲ್ಲಿ ಕಂಪನಿ ಸ್ಕೇಲಪ್ ಮಾಡೋಕ್ಕೆ ಡಿಸೈಡ್ ಮಾಡಿದೆ, ಇದಕ್ಕೆ ಫಂಡ್ ರೈಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕಂಪ್ನಿದು ಪ್ಲ್ಯಾನ್ಸ್ಗಳು ಏನೇನಿದೆ, ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಇದೆ, ಅದಕ್ಕೆ ಕ್ಯಾಪಿಟಲ್ಲು ನೆಕ್ಸ್ಟ್ ಲೆವೆಲಲ್ಲಿ ಬೇಕು. ಸೊ ಕಂಪ್ನಿ ಪ್ರೈಮರಿ ಮಾರ್ಕೆಟ್ ಮೂಲಕ IPO ಥ್ರೂ ಫಂಡ್ನ ರೈಸ್ ಮಾಡ್ತಾ ಇದೆ. ಸೊ ಈ IPO ಪ್ರೊಸೆಸ್ಸಲ್ಲಿ ಇಲ್ಲಿ ಮರ್ಚೆಂಟ್ಸು ಆ್ಯಂಡ್ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸು ಈ IPO ಪ್ರೊಸೆಸ್ನ ಮ್ಯಾನೇಜ್ ಮಾಡ್ತಾರೆ. ಇದರಲ್ಲಿ SEBI ಅಪ್ರೂವಲ್ ಬೇಕಾಗುತ್ತೆ. ಸೊ ನೆಕ್ಸ್ಟು ಇಲ್ಲಿ ಶೇರ್ ಪ್ರೈಸ್ನ ಡಿಸೈಡ್ ಮಾಡಬೇಕಾಗುತ್ತೆ. ಇಲ್ಲಿ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸು ಆ್ಯಂಡ್ ಕಂಪ್ನಿ ಓನರ್ಸು ಬಿಸ್ನೆಸ್ ಪ್ಲ್ಯಾನ್ಸ್ ಏನಿದೆ ಅವ್ರದ್ದು ಫಂಡ್ ಎಷ್ಟು ಬೇಕಾಗುತ್ತೆ. ಸೊ ಇಲ್ಲಿ IPO ಪ್ರೈಸ್ಗಳು ಡಿಸ್ಕಷನ್ಸ್ ಆಗುತ್ತೆ. ಸೊ ನೆಕ್ಸ್ಟು SEBI ಡಾಕ್ಯುಮೆಂಟ್ಸ್ನ ರಿವ್ಯೂ ಮಾಡಿ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ನೋಡಿ ರಿವ್ಯೂ ಮಾಡುತ್ತೆ. ಸೊ ಅದಾದಮೇಲೆ ಪಬ್ಲಿಕಲ್ಲಿ ಫಂಡ್ ರೈಸ್ ಮಾಡೋಕ್ಕೆ ಅಪ್ರೂವ್ ಮಾಡ್ತಾರೆ. ಸೊ ನೆಕ್ಸ್ಟು IPO ಅಲಾಟ್ಮೆಂಟ್ ಪ್ರೊಸೆಸ್ ಇರುತ್ತೆ. ಇದರಲ್ಲಿ ಇನ್ನೊಂದು ವಿಷಯ ಗ್ಯಾಪ್ನ ಇಟ್ಕೋಬೇಕಾಗಿರೋದು, ಸೊ ಯಾವುದೇ ಕಂಪ್ನಿದು ಶೇರ್ಸ್ಗಳು ಏನಿರುತ್ತೆ ಅದನ್ನ ಮಿನಿಮಮ್ 25% ಪಬ್ಲಿಕ್ಗೆ ಶೇರ್ ಮಾಡಬೇಕಾಗತ್ತೆ. ಇನ್ನು ಮಿಕ್ಕಿದ 75% ಸ್ಟೇಜ್ನ ಪ್ರಮೋಟರ್ಸ್ ಅಂದರೆ ಕಂಪ್ನಿ ಓನರ್ಸು ಇದನ್ನು ಇಟ್ಕೋಬೋದು, ಮಿನಿಮಮ್ ಇಷ್ಟು ಶೇರ್ ಮಾಡಲೇಬೇಕು ಪಬ್ಲಿಕ್ಗೆ. ಸೊ ನೆಕ್ಸ್ಟು ಇಲ್ಲಿ IPO ಅಲಾಟ್ಮೆಂಟಲ್ಲಿ ಆಗೋ ಪ್ರೋಸೆಸ್ಗಳು, ಇನ್ವೆಸ್ಟರ್ಸು ಆ ಕಂಪ್ನಿದು ಶೇರ್ಸ್ಗಳಿಗೆ ಅಪ್ಲೈ ಮಾಡ್ತಾರೆ ಬೈ ಮಾಡಲಿಕ್ಕೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಶೇರು ಬೇಸ್ಡ್ ಆನ್ ಡಿಮ್ಯಾಂಡ್ ಮೇಲೆ ಅಲೋಕೇಟ್ ಆಗುತ್ತೆ. ನೆಕ್ಸ್ಟು ಕಂಪನಿ IPO ಫಂಡ್ಸ್ನ ರಿಸೀವ್ ಮಾಡುತ್ತೆ. ಸೊ ಇಲ್ಲಿ ತುಂಬ ಕಂಪ್ನೀಸ್ಗಳು IPO ಮೂಲಕ ಮಾರ್ಕೆಟ್ಗೆ ಲಿಸ್ಟ್ ಆಗ್ತಾ ಇರುತ್ತೆ. ಬಟ್ ಇನ್ವೆಸ್ಟರ್ಸ್ ಪರ್ಸ್ಪೆಕ್ಟಿವ್ ಹೆಂಗಿರ್ಬೇಕಂದ್ರೆ, ಆ ಕಂಪ್ನಿದು ಗ್ರೇ ಮಾರ್ಕೆಟಲ್ಲಿ ನಮಗೆ ಪ್ರೈಸ್ಗಳು ಸಿಗುತ್ತೆ. ಆ ಕಂಪ್ನಿದು ಬಿಸ್ನೆಸ್ ಪ್ಲ್ಯಾನ್ಸ್ ಏನೇನಿದೆ ಅದರ ಜೊತೆ ಈ ಕಂಪ್ನಿ ಹಿಸ್ಟ್ರಿ ಏನಿದೆ, ಟ್ರಸ್ಟ್ ವರ್ತಿ ಬಿಲ್ಡ್ ಮಾಡಿಯಾ, ಇದನ್ನೆಲ್ಲ ಯೂಶಲಿ ನೋಡ್ಕೋಬೇಕಾಗುತ್ತೆ. ಇವಾಗ ಎಕ್ಸಾಂಪಲ್ಸ್ ನೋಡೋದಾದರೆ ಟಾಟಾ ಗ್ರೂಪ್ದು ತುಂಬ ವರ್ಷದಿಂದ ಇದೆ. ಇವಾಗ ಎಕ್ಸಾಂಪಲ್ಸ್ ಟಾಟಾ ಕ್ಯಾಪಿಟಲ್ ಬರ್ತಾ ಇದೆ. ಸೊ ಇನ್ವೆಸ್ಟರ್ಸ್ಗೆ ಇಲ್ಲಿ ಆಲ್ರೆಡಿ ಟಾಟಾ ಅನ್ನೋದು ಒಂದು ಟ್ರಸ್ಟೆಡ್ ಗ್ರೂಪ್ ಆಗಿರೋದ್ರಿಂದ ಇಲ್ಲಿ ಯೂಶಲಿ ಧೈರ್ಯ ಅನ್ನೋದು ಇರುತ್ತೆ. ಪ್ರೈಸ್ದು ರೇಂಜ್ ಬೌಂಡ್ ಏನಿರುತ್ತೆ, ಬಿಸ್ನೆಸ್ ಪ್ಲ್ಯಾನ್ಸ್ ಇರುತ್ತೆ, ಈ ಪ್ರೋಸೆಸ್ನ ನೋಡಿಕೊಂಡು ಅದಕ್ಕೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟು IPO ಅಲೋಕೇಟ್ ಆದಮೇಲೆ ನೆಕ್ಸ್ಟು ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಗಬೇಕಾಗುತ್ತೆ. ಇದಕ್ಕೆ NSE BSEಗೆ ಅಪ್ಲೈ ಮಾಡಬೇಕಾಗುತ್ತೆ. ಅಂದರೆ NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು, BSE ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು. ಇದು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಸ್ವಲ್ಪ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳೋಣ. ಎಕ್ಸ್ಚೇಂಜರ್ಸು ಈ BSE NSE ಏನಿದ್ದಾರೆ ಇವರು ಅವ್ರದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅದರ ಪ್ರಕಾರ ವೆರಿಫೈ ಮಾಡಿ ಕಂಪ್ನಿನ ಲಿಸ್ಟ್ ಮಾಡ್ತಾರೆ. ಸೊ ಇಲ್ಲಿ ಇನ್ವೆಸ್ಟರ್ಸು ಅಥವಾ ಟ್ರೇಡರ್ಸ್ ಯಾರು ಇರ್ತಾರೆ ನಾವಿಲ್ಲಿ ಬೈ ಆ್ಯಂಡ್ ಸೆಲ್ ಮಾಡ್ಬೋದು ಈ ಕಂಪ್ನಿದು ಪರ್ಟಿಕ್ಯುಲರ್ ಸ್ಟಾಕ್ಸು. ನೆಕ್ಸ್ಟು NSE BSE ಕಡೆಯಿಂದ ಅಪ್ರೂವಲ್ ಆದಮೇಲೆ ನೆಕ್ಸ್ಟು ಸೆಕೆಂಡರಿ ಮಾರ್ಕೆಟ್ಗೆ ಸ್ಟಾಕ್ನ ಆ್ಯಡ್ ಮಾಡ್ತಾರೆ. ಬೇಸ್ಡ್ ಆನ್ ಕಂಪ್ನಿ ಯಾವುದು, ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ ಆ್ಯಂಡ್ ಯಾವ ಸೆಕ್ಟರ್ ಇದೆ ಇದನ್ನೆಲ್ಲ ಚೆಕ್ ಮಾಡಿ ಒಂದು ಇಂಡೆಕ್ಸ್ಗೆ ಆ್ಯಡ್ ಮಾಡ್ತಾರೆ. ಸೊ ಇಲ್ಲಿ ಇನ್ವೆಸ್ಟರ್ಸ್ ಬೈ ಆ್ಯಂಡ್ ಸೆಲ್ ಮಾಡ್ಬೋದು. ನೆಕ್ಸ್ಟು ಈ ಇನ್ವೆಸ್ಟರ್ಸ್ದು ಬೈ ಆ್ಯಂಡ್ ಶೇರ್ ಏನಿರುತ್ತೆ ಪ್ರಾಫಿಟು ಲಾಸು ಇದು ಕಂಪ್ನಿಗೆ ಫಂಡು ಆ್ಯಡ್ ಆನ್ ಆಗೋಲ್ಲ. ನೆಕ್ಸ್ಟು ಕಂಪ್ನಿದು ಶೇರ್ನ ಪ್ರೈಸು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಪ್ರತಿ ಕಂಪ್ನಿದು ಅದರದ್ದೇ ಆದ ಸೇಲ್ಸ್ ಗ್ರೋತ್ ಇರ್ಬೋದು, ಅಥವಾ ಕ್ವಾರ್ಟರ್ಲಿ ರಿಸಲ್ಟ್ಸ್ಗಳಿರ್ಬೋದು, FIDI ಹೋಲ್ಡಿಂಗ್ಸ್ ಇರ್ಬೋದು, ಅಥವಾ ಗ್ಲೋಬಲ್ ಸೆಂಟಿಮೆಂಟ್ ಏನಾದರೂ ವೀಕ್ ಇದ್ದರೆ ಬೀಳೋ ಚಾನ್ಸಸ್ ಇರುತ್ತೆ. ಈ ರೀತಿ ಆ ಪರ್ಟಿಕ್ಯುಲರ್ ಸ್ಟಾಕ್ದು ಶೇರ್ ಪ್ರೈಸು ಬೇಸ್ಡ್ ಆನ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೂಲಕ ಶೇರ್ ಪ್ರೈಸು ಮೇಲೆ ಕೆಳಗಡೆ ಮೂವ್ ಆಗ್ತಾ ಇರುತ್ತೆ. ಇಲ್ಲಿ ಫೈನಲ್ ಆಗಿ ಚಿಕ್ಕದಾಗ ಒಂದು ಸಮರಿ ನೋಡೋಣ. ಸೊ ಪ್ರೈವೇಟ್ ಕಂಪ್ನಿ ಉಟ್ಕೊಳ್ಳುತ್ತೆ, ಅದಾದಮೇಲೆ ಫೌಂಡರ್ಸ್ ಆ್ಯಂಡ್ ಶೇರ್ ಹೋಲ್ಡರ್ಸ್ ಯಾರು ಇರ್ತಾರೆ ಅವರು ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಅನ್ಕೋತಾರೆ. ಸೊ ನೆಕ್ಸ್ಟು ಅವ್ರಿಗೆ ಫಂಡ್ ಬೇಕಾಗಿರುತ್ತೆ ಬಿಸ್ನೆಸ್ನ ಸ್ಕೇಲಪ್ ಮಾಡೋಕ್ಕೆ. ಸೊ ಅವರು ನೆಕ್ಸ್ಟು ಪ್ರೈಮರಿ ಮಾರ್ಕೆಟ್ ಬರ್ತಾರೆ IPO ಮೂಲಕ. ಸೊ ಈ IPO ಪ್ರೋಸೆಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸು ಆ್ಯಂಡ್ ಕಂಪ್ನಿ ಓನರ್ಸು ಇವರಿಬ್ಬರು ಕಮೆಂಡ್ ಆಗಿ ಇಲ್ಲಿ ಶೇರ್ ಪ್ರೈಸ್ನ ಡಿಸೈಡ್ ಮಾಡ್ತಾರೆ. ನೆಕ್ಸ್ಟು ಡಾಕ್ಯುಮೆಂಟೇಷನ್ ಜೊತೆ SEBI ಅಪ್ರೂವಲ್ಗೆ ಬರ್ತಾರೆ.
ಇಲ್ಲಿ ಸೆಬಿದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಸೆಬಿ ಅಪ್ರೂವಲ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು IPO ಅಲಾಟ್ಮೆಂಟಲ್ಲಿ ಶೇರ್ಸ್ಗಳು ಬೇಸ್ಡ್ ಆನ್ ಡಿಮ್ಯಾಂಡ್ ಮೇಲೆ ಇನ್ವೆಸ್ಟರ್ಸ್ಗೆ ಅಲೋಕೇಟ್ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟು NSE BSEಗೆ ಬರುತ್ತೆ. ಅದಾದಮೇಲೆ ಈ ಎಕ್ಸ್ಚೇಂಜರ್ಸು ಸೆಕೆಂಡರಿ ಮಾರ್ಕೆಟ್ಗೆ ಲಿಸ್ಟ್ ಮಾಡ್ತಾರೆ. ಸೊ ಒನ್ಸ್ ಲಿಸ್ಟ್ ಆದಮೇಲೆ ಆ ಪರ್ಟಿಕ್ಯುಲರ್ ಕಂಪ್ನಿಯ ಶೇರ್ನ ಪ್ರೈಸು ಇಲ್ಲಿ ಟ್ರೇಡೆಡ್ ಇನ್ಸ್ಟ್ರೂಮೆಂಟಲ್ಲಿ ಆಗುತ್ತೆ. ಸೊ ಇಲ್ಲಿ ಇನ್ವೆಸ್ಟರ್ಸು ಅಥವಾ ಟ್ರೇಡರ್ಸು ಆ ಪರ್ಟಿಕ್ಯುಲರ್ ಕಂಪ್ನಿನ ಬೈ ಆ್ಯಂಡ್ ಸೆಲ್ ಮಾಡ್ಬೋದು. ಸೊ ಆ ಕಂಪ್ನಿಯ ಶೇರು ಪ್ರತಿದಿನ ಅದರದೇ ಆದ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೂಲಕ ಪ್ರೈಸು ಮೂಮೆಂಟ್ಗಳಾಗ್ತಾ ಇರುತ್ತೆ. ಸೊ ಇದ್ರ ಮೇಲೆ ಇನ್ವೆಸ್ಟರ್ಸು ಆ್ಯಂಡ್ ಟ್ರೇಡರ್ಸು ಸ್ಟಾಕ್ಗಳನ್ನ ಬೈ ಆ್ಯಂಡ್ ಸೆಲ್ ಮಾಡಿ ಪ್ರಾಫಿಟ್ಗಳನ್ನ ಮಾಡ್ಬೋದು. ಸೊ ಇದಿಷ್ಟು ಒಂದು ಕಂಪ್ನಿ ಫ್ರಮ್ ಬಿಗಿನಿಂಗಿಂದ ಮಾರ್ಕೆಟ್ಗೆ ಲಿಸ್ಟ್ ಆಗೋವರೆಗೂ ನಡೆಯೋ ಪ್ರೋಸೆಸ್ಗಳು. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು.